ಡಿಮಾರ್ಟ್ ಪದಾರ್ಥ ಖರೀದಿ ಮುನ್ನ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಡಿಮಾರ್ಟ್ ನಲ್ಲಿ ಕಳಪೆ ಆಹಾರ ಪದಾರ್ಥಗಳ ಮಾರಾಟ. ಡಿಮಾರ್ಟ್ ಪದಾರ್ಥ ಖರೀದಿಗೂ ಮುನ್ನ ಗ್ರಾಹಕರೇ ಎಚ್ಚರ. ಡಿಮಾರ್ಟ್ ನಲ್ಲಿ ಕಳಪೆ ಆಹಾರ ಪದಾರ್ಥಗಳ ಮಾರಾಟವಾಗಿದೆ. ಡಿಮಾರ್ಟ್ ನಲ್ಲಿ ಖರೀದಿಸಿದ ಅಂಜೂರದ ಬಾಕ್ಸ್ ನಲ್ಲಿ ಹುಳು ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದ ಡಿಮಾರ್ಟ್ ಬಾಕ್ಸ್ ನಲ್ಲಿ ಪತ್ತೆಯಾದಂತಹ ಹುಳು, ಅಂಜೂರದ ಬಾಕ್ಸ್ ನಲ್ಲಿ ಹುಳು ಕಂಡು ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಹಕ ಇರ್ಫಾನ್ ಖರೀದಿಸಿದ ಬಾಕ್ಸ್ ನಲ್ಲಿಯೇ ಹುಳುಗಳು ಪತ್ತೆಯಾಗಿರುವಂತದ್ದು. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಆರಕ್ಷಕರು ದೌಡಾಯಿಸಿದ್ದಾರೆ. ಡಿಮಾರ್ಟ್ಗೆ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗುಣಮಟ್ಟದ ಆಹಾರ ಪದಾರ್ಥ ಪೂರೈಕೆಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರದ ಡಿಮಾರ್ಟ್ ನಲ್ಲಿ ಕಳಪೆ ಆಹಾರ ಸಾಮಗ್ರಿಗಳ ಮಾರಾಟ ಮಾಡಲಾಗ್ತಿದೆ ಎಂಬ ಆರೋಪ ಗ್ರಾಹಕರ ವಲಯದಿಂದ ಕೇಳಿ ಬಂದಿದೆ. ಕಳೆದ 4 ದಿನಗಳ ಹಿಂದೆ ಪ್ರಾರಂಭವಾದ ಡಿಮಾರ್ಟ್ ನಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇತ್ತು. ಆದ್ರೆ ಇದೀಗ ಕಳಪೆಯಿಂದ ಕೂಡಿವೆ ಎಂಬ ದೂರು ಕೂಡ ಬಂದಿರುವಂತದ್ದು. ಈ ನಡುವೆ ಬಾಗೇಪಲ್ಲಿಯ ಗ್ರಾಹಕರೊಬ್ಬರು ಖರೀದಿಸಿದಂತಹ ಒಣ ಅಂಜೂರದ ಬಾಕ್ಸ್ ನಲ್ಲಿ ಹುಳುಗಳು ಪತ್ತೆಯಾಗಿದ್ದು ಗ್ರಾಹಕರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಬಾಗೇಪಲ್ಲಿ ನಿವಾಸಿ ಗ್ರಾಹಕ ಇರ್ಫಾನ್ ಡಿಮಾರ್ಟ್ ನಿಂದ ಖರೀದಿ ಮಾಡಿದ ಅಂಜೂರದಲ್ಲಿ ಬೇಕಾದಷ್ಟು ಹುಳುಗಳು ಪ್ರತ್ಯಕ್ಷವಾಗಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಅಪ್ಪಿತಪ್ಪಿಯೂ ಕಡಿಮೆ ಬೆಲೆಗೆ ತಿನ್ನುವ ಪದಾರ್ಥಗಳು ಸಿಗುತ್ತವೆ ಅಂತ ಮಕ್ಕಳಿಗೆ ತಿನ್ನಿಸಬೇಡಿ, ತಿನ್ನಿಸುವ ಮುನ್ನ ಒಮ್ಮೆ ಪರಿಶೀಲಿಸಿ ಅಂತ ಸಂಘ ಸಂಸ್ಥೆಗಳು ಮನವಿಯನ್ನ ಕೂಡ ಮಾಡಿರುವಂತದ್ದು. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಬಳ್ಳಾಪುರದ ಡಿಮಾರ್ಟ್ ಏನಿದೆ, ಡಿಮಾರ್ಟ್ ನಲ್ಲಿ ಕಂಡು ಬಂದಿರುವಂತಹ ಘಟನೆ ಇದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಘಟನೆ ನಡೆದ ತಕ್ಷಣ ಅಂದ್ರೆ ಡಿಮಾರ್ಟ್ ನಲ್ಲಿ ಏನು ಒಣ ಅಂಜೂರವನ್ನ ಖರೀದಿ ಮಾಡಿರ್ತಾರೆ, ಅಲ್ಲಿ ಹುಳುಗಳು ಪತ್ತೆ ಆಗಿರುವಂತದ್ದು. ಅಂಜೂರದ ಬಾಕ್ಸ್ ನಲ್ಲಿ ಹುಳುಗಳನ್ನ ಕಂಡು ಗ್ರಾಹಕರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಇವರು ಯಾವುದನ್ನ ಪರಿಶೀಲನೆ ಮಾಡಲ್ವಾ? ಪರಿಶೀಲನೆ ಮಾಡದೆ ಹಾಗೆಯೇ ಮಾರಾಟವನ್ನು ಮಾಡ್ತಾರಾ? ಇನ್ನೊಂದು ವಿಚಾರ ಏನು ಅಂತ ಇಲ್ಲಿ ನಾವು ಗಮನಿಸಬೇಕು ಅಂದ್ರೆ, ಕಳೆದ 4 ದಿನಗಳ ಹಿಂದೆ ಅಷ್ಟೇ ಈ ಡಿಮಾರ್ಟ್ ಏನಿದೆ ಅದು ಪ್ರಾರಂಭ ಆಗಿರೋದಂತೆ. ಸೊ 4 ದಿನದಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇತ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತಂತೆ. ಅಂದ್ರೆ 4 ದಿನಗಳ ಹಿಂದೆ ಆರಂಭವಾಗಿರುವಂತ ಡಿಮಾರ್ಟ್ ನಲ್ಲಿ ಎಷ್ಟು ದಿನಗಳ ಹಿಂದೆಯ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇವರು ಹೇಗೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಮಾರಾಟ ಮಾಡಲಾಗುತ್ತೆ? ಅಂಜೂರದಲ್ಲಿ ಹುಳುಗಳು ಪತ್ತೆ ಆಗಿದೆ ಅಂತ ಅಂದ್ರೆ ಅದು ಎಷ್ಟು ದಿನದ ಹಿಂದೆ ಅದಿರ್ಬೋದು? ಯಾಕೆ ಎಕ್ಸ್ಪೈರಿ ಡೇಟ್ ನೋಡದೇನೆ ಮಾರಾಟ ಮಾಡ್ತಾರ? ಪರಿಶೀಲನೆ ಮಾಡದೆ ಮಾರಾಟ ಮಾಡ್ತಾರ? ಸಾರ್ವಜನಿಕರು ಹೆಚ್ಚಾಗಿ ಡಿಮಾರ್ಟ್ ಗಳಲ್ಲಿ ಪದಾರ್ಥಗಳನ್ನ ಖರೀದಿ ಮಾಡ್ತಾರೆ, ಯಾಕೆಂದ್ರೆ ಒಮ್ಮೆಲೆ ಎಲ್ಲವೂ ಸಿಗುತ್ತೆ, ಜೊತೆಗೆ ಕಡಿಮೆಗೂ ಸಿಗುತ್ತೆ ಅನ್ನೋದು ಒಂದು ಅವರ ನಂಬಿಕೆ. ಆದ್ದರಿಂದ ಅವರು ಹೆಚ್ಚಾಗಿ ಡಿಮಾರ್ಟ್ ಗಳಲ್ಲಿ ಈ ರೀತಿ ಏನು ಮಾರ್ಕೆಟ್ ಗಳಿರುತ್ತೆ, ಸೂಪರ್ ಮಾರ್ಕೆಟ್ ಗಳಲ್ಲಿ ಹೆಚ್ಚಾಗಿ ಅವರು ಖರೀದಿಯನ್ನು ಮಾಡುವಂತದ್ದು ಗ್ರಾಹಕರು. ಇಲ್ಲಿ ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಪೂರೈಕೆ ಮಾಡಿದ್ರೆ, ಈ ರೀತಿ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಿದ್ರೆ ಅವ್ರು ಹೇಗೆ ಖರೀದಿ ಮಾಡ್ತಾರೆ? ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ನೋಡದೆ ತಿಂದು ಹೆಚ್ಚು ಕಮ್ಮಿ ಆದ್ರೆ ಏನು ಪರಿಸ್ಥಿತಿ? ಯಾರು ಜವಾಬ್ದಾರಿ ತಗೊಳ್ತಾರೆ? ಈಗ ಡಿಮಾರ್ಟ್ ನಲ್ಲಿ ನಡೆದಿರುವಂತ ಘಟನೆ ಏನು ಒಣ ಅಂಜೂರ ಇದೆ, ಅಂಜೂರವನ್ನ ಇರ್ಫಾನ್ ಎಂಬುವರು ಖರೀದಿ ಮಾಡಿರ್ತಾರೆ. ತದನಂತರ ಅವರು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಹುಳುಗಳು ಕೂಡ ಪತ್ತೆ ಆಗಿದೆ. ತದನಂತರ ಹೋಗಿ ಅವರು ಡಿಮಾರ್ಟ್ ನಲ್ಲಿ ಕೇಳಿದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಹೋಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಪೊಲೀಸರು ಕೂಡ ಬಂದು ಪರಿಶೀಲನೆ ನಡೆಸಿರುವಂತದ್ದು. ಈ ಸಂಬಂಧ ಈಗ ಏನು ಗ್ರಾಹಕರಿದ್ದಾರೆ ಅವರು ಕೂಡ ಒಂದು ರೀತಿಯಾಗಿ ಡಿಮಾರ್ಟ್ ಅವರ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನನ್ನೋದು ಹುಳನೋ
ಹನ್ನೆರಡು ಪಡೆದಂಥ ಒಂದೊಂದಿಗೆ ಎಕ್ಸ್ಪೀರಿಯನ್ಸ್ ಇದೆ ಅದೇನು ಹೇಳ್ತಾರಲ್ಲ ನಾ ದುಡ್ಡು ಕೊಟ್ಟು ನನಗೆ ಪುಚ್ಚಿಂದ ನೆನ್ಕೊಂಡು ಬಂದಲ್ಲ ನಾನು ಏನನ್ನೋದು ಹುಳಾನ ಪ್ರಾಡಕ್ಟ್ ಎಲ್ಲಿರೋದು ಪ್ರಾಡಕ್ಟ್ ಚೇಂಜ್ ಮಾಡಿಕೊಟ್ಟಿದ್ದಾರೆ ಕೂಡ ಅದ್ರಲ್ಲೂ ಎಲ್ಲಿದೆ ಸರ್ ಬಾಕ್ಸ್ ಇದೆಯಲ್ಲ ಸರ್ ವಾಸ ತೆಗೆಯುವಾಗ ಬಾಯಿ ಮಗು ಇಟ್ಕೊಂಡಿದ್ದೆ ಅದರಲ್ಲಿ ಹುಳ ಬರ್ತಾ ಇದೆ ಯಾವ್ದು ತೆಗೆದ್ರೆ ಅದರಲ್ಲಿ ಹುಳ ಇದೆ ಸರ್ ಏನು ಸರ್ ತಿನ್ನೋದು ಏನೋ 3 ದಿವಸ ಆಗಿದೆ ಅಂತ ಓಪನ್ ಆಗಿ ಏನೋ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ಬಂದು ಈ ರೀತಿ ಆಗಿದೆ ನೋಡಿ ಸರ್ ಏನು ನಮ್ಮ ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಯಾಕೆ ಸರ್ ಏನನ್ನೋದು ಹುಳಾನ ಸಾಕು
ಒಂದು ನಿಮಿಷ. ಏನನ್ನೋದು ನಾವೇ ಗಲಾಟೆ ಮಾಡ್ತಾ ಇದ್ದೀವಿ. ತೊಂದ್ರೆ ಮಾಡಿದ್ರು ಅಂತ ಕೇಳಿ ನಾನು ಹೇಳೋದು ನಿಮ್ಮ ಹೆಸರು ಯಾರಿಗಾದ್ರೂ ತೊಂದ್ರೆ ಮಾಡ್ತೀವಣ್ಣ? ನಿಮ್ಮ ಹೆಸರು ನನಗೆ ಗೊತ್ತಾಗಿಲ್ಲ ಸರ್. ಮಂಜುನಾಥ್ ಅಂತ ನಾನು ಹೇಳೋದು ಯಾರಿಗಾದ್ರೂ ತೊಂದ್ರೆ ಮಾಡಿ ಪಬ್ಲಿಕ್ ಏನು ತೊಂದ್ರೆ ಮಾಡ್ತಾ ಇಲ್ಲ. ಆಫೀಸರ್ ಬರ್ತಾರೆ, ಆಫೀಸರ್ ಬರ್ತಾರೆ. ಆಮೇಲೆ ನೀವು ಮುಳ್ಳ ಬಿದ್ದಿದ್ದೀರ ಅನ್ಕೊಂಡ್ರೆ ನಾನು ಆಚೆ ಹೋಗಿ ಏನು ಮಾಡಬೇಕು ಅದನ್ನ ನಾವು ಇದನ್ನೆಲ್ಲ ಆಚೆ ಹೇಳ್ಬೇಕಲ್ಲ. ಅದನ್ನ ಅದನ್ನ ಕೆಡಿಸ್ಕೊಂತೀರಾ? ಚಿಕ್ಕ ಮಗು ಗುಡ್ ಆಫೀಸರ್ ಬರ್ತಾರೆ, ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ನಾವೇ ಸ್ಟಾಪ್ ಮಾಡಿ ಅಂತ ಹೇಳ್ತೀರಾ? ಆಯ್ತು ಬನ್ನಿ ಸಾಹೇಬ್ರು ಬರ್ತಾ ಇದ್ದಾರೆ. ಕಸ್ಟಮರ್ಗೆ ಮಕ್ಕಳಿಗೆ ಪ್ರಾಣ ಹೋಗಿದೆ ಯಾರು ಬಾ ಒಂದು ನಿಮಿಷ ಬಾ ಬನ್ನಿ ಬನ್ನಿ ಬ್ರದರ್. ಇನ್ನು ಈ ಸಂಬಂಧ ಮಾತನಾಡ್ಲಿಕ್ಕೆ ಡಿಮಾರ್ಟ್ ಗ್ರಾಹಕರಾದಂತ ಇರ್ಫಾನ್ ಅವರಿದ್ದಾರೆ. ನಮಸ್ತೆ ಇರ್ಫಾನ್ ಅವರೇ. ನಮಸ್ತೆ. ಈಗ ಬೆಳಗ್ಗೆ ಡಿಮಾರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನೀವು ಆಹಾರ ಪದಾರ್ಥವನ್ನ ಅಂದ್ರೆ ಒಣ ಅಂಜೂರವನ್ನ ಖರೀದಿ ಮಾಡಿರ್ತೀರಾ, ಅದ್ರಲ್ಲಿ ಕಂಪ್ಲೀಟ್ ಆಗಿ ಹುಳಗಳು ಪತ್ತೆ ಆಗಿದೆ. ಸೊ ಏನಾಯ್ತು, ಏನ್ ಹೇಳಿದ್ರು ಡಿಮಾರ್ಟ್ ಅವರು ಅಂತ? ಮೇಡಮ್ ಅವ್ರ ಕಂಪನಿಯವರು ಬರ್ತಾರಂತೆ, ಅವ್ರ ಕಂಪನಿಯವರು ಬಂದಾಗ ನಿಮ್ಮ ಹತ್ರನೇ ಬರ್ತಾರೆ, ಮಾತಾಡ್ತಾರೆ ಅಂತ ಹೇಳಿದಾರೆ ಮೇಡಮ್. ಓಕೆ, ನೀವೇನ್ ಹೇಳಿದ್ರಿ? ಈಗ ಪೊಲೀಸರು ಕೂಡ ಸಂದರ್ಭದಲ್ಲಿ ಬಂದಿದ್ರು, ಗ್ರಾಹಕರೆಲ್ಲರೂ ಕೂಡ ಅವ್ರ ವಿರುದ್ಧ ಒಂದಷ್ಟು ಮಾತನಾಡಿದ್ದೀರಾ? ಯಾಕೆಂದ್ರೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಮಾರಾಟ ಮಾಡ್ತಿರೋದಕ್ಕೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಮೇಡಮ್. ಈಗ 4 ದಿನದ ಹಿಂದೆ ಅಷ್ಟೇ ಡಿಮಾರ್ಟ್ ಓಪನ್ ಆಗಿದೆ ಅನ್ನೋ ಮಾಹಿತಿ ಇದೆ, ಹೌದಾ? ಓಕೆ, ಈಗ ಇದ್ರ ಬಗ್ಗೆ 4 ದಿನದ ಹಿಂದೆ ಅಷ್ಟೇ ಓಪನ್ ಆಗಿದ್ರು ಇಷ್ಟು ಕಳಪೆ ಮಟ್ಟದ ಆಹಾರ ಪದಾರ್ಥ ಮಾರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮೇಡಮ್ ಅದೇ ಅಲ್ಲ ಮೇಡಮ್, ನಾವು ಹೇಳ್ತಾ ಇರೋದು 4 ದಿವಸ ಆಗಿದೆ ಓಪನ್ ಆಗಿ. ನಾವು ಹೊಸದಾಗಿದೆ ಡಿಮಾರ್ಟ್, ನಮ್ ಹತ್ರ ಅಲ್ಲ, ಊರ್ ಬಾಗೇಪಲ್ಲಿ ನಮ್ದು ಹತ್ರ ಅಲ್ಲ ಅಂತ ಹೋಗಿರೋದು ನಾವು. ಈ ರೀತಿ ಕಳಪೆ ಎಲ್ಲ ಮಾಡ್ತಾ ಇದೆ ನೋಡಿ ಮೇಡಮ್, ನೀವೇ ಸ್ವಲ್ಪ ಇದ್ ಮಾಡ್ಬೇಕು ಮೇಡಮ್, ನಮ್ಗೆ ಸಪೋರ್ಟ್ ಮಾಡ್ಬೇಕು ಮೇಡಮ್. ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಇರ್ಫಾನ್, ಧನ್ಯವಾದ ಮಾತನಾಡಿದಕ್ಕೆ ಈಡನ್ಸ್ ವಾಯಿನ್ ಜೊತೆ. ಏನೋ ಡಿಮಾರ್ಟ್ ಗ್ರಾಹಕರಾದಂತ ಇರ್ಫಾನ್ ಅವ್ರು ಕೂಡ ಹೇಳ್ತಾ ಇರುವಂತದ್ದು, ನಮಗೆ ಹತ್ತಿರ ಇದೆ, ಜೊತೆಗೆ ಒಂದೇ ಕಡೆ ಎಲ್ಲಾ ಸಾಮಾನ್ ಸಿಗುತ್ತೆ ಅಂತ ನಾವು ಹೋಗ್ತೀವಿ, ಆದ್ರೆ ಇವ್ರು ಈ ರೀತಿ ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಿದ್ರೆ ಹೇಗೆ? ನಾವು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಿ, ಬರ್ತಾರೆ ಡಿಮಾರ್ಟ್ ಕಡೆಯವರು ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ಕಾಯ್ತಾ ಇದೀವಿ, ನಾವು ಇದ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ, ದೂರು ಕೊಡ್ತೀವಿ ಅನ್ನೊಂದು ಮಾತನ್ನ ಹೇಳಿದ್ದಾರೆ. ಒಟ್ನಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದ್ರ ವಿರುದ್ಧ ಅವರು ಹೋರಾಟ ಮಾಡ್ತಾರೆ, ಅಥವಾ ಡಿಮಾರ್ಟ್ ಸಿಬ್ಬಂದಿ ಅಥವಾ ಡಿಮಾರ್ಟ್ ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಅಂತ. ಪ್ರಾಡಕ್ಟ್ ಎಲ್ಲಿರೋದು ಪ್ರಾಡಕ್ಟ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಎಲ್ಲಿದೆ ಸರ್? ವಾಸ ತೆಗೆಯುವಾಗ ಬಾಯಿ ಮಗು ಇಟ್ಕೊಂಡಿದ್ದ, ಅದರಲ್ಲಿ ಹುಳ ಬರ್ತಾ ಇದೆ. ಯಾವ್ದು ತೆಗೆದ್ರೆ ಅದರಲ್ಲಿ ಹುಳ ಇದೆ ಸರ್. ಏನು ಸರ್ ತಿನ್ನೋದು? ಏನೋ 3 ದಿವಸ ಆಗಿದೆ ಅಂತ ಓಪನ್ ಆಗಿ, ಏನೋ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ಒಂದು ಈ ರೀತಿ ಆಗಿದೆ ನೋಡಿ ಸರ್. ಏನು ನಮ್ಮ ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಯಾರು ಸರ್? ಸ್ವಲ್ಪ ಬಿಟ್ ಕಾಲ್ ಮಾಡ್ಲಾ ನಿಮ್ಗೆ? ಒಂದ್ 2 ನಿಮಿಷ ಕ್ಲಾರಿಫಿಕೇಶನ್ ಕೊಟ್ರೆ ಸಾಕಿತ್ತು ಸರ್, ಲೈವ್ ಅಲ್ಲಿ ಇದ್ದೋ ನಾವು. ಅಲ್ಲ ಮ್ಯಾಮ್, ಡ್ರೈವಿಂಗ್ ಅಲ್ಲಿ ಇದ್ದೀನಿ ಅದಕ್ಕೆ. ಓಕೆ ಓಕೆ ಸರ್, ಇಟ್ಸ್ ಓಕೆ, ಥ್ಯಾಂಕ್ ಯು. ಓಕೆ, ಏನೋ ಈ ಸಂಬಂಧ ಅಧಿಕಾರಿ ಕೂಡ ಕಾಲ್ ಅನ್ನ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ದು, ಅವರು ಬ್ಯುಸಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಅಲ್ಲಿ ಆಹಾರ ಅಧಿಕಾರಿಗಳು ಕೂಡ ಒಂದಷ್ಟು ಭೇಟಿಯನ್ನ ಕೊಟ್ರು, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಆಹಾರ ಇಲಾಖೆ ಅಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ಬೇಕಾದ್ರೂ ಇದು ಪರಿಣಾಮ ಬೀರ್ಬೋದು. ಕಳಪೆ ಮಟ್ಟದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡುವುದಾಗ್ಲಿ, ಪೂರೈಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ?
ಸೊ ಈ ಡಿಮಾರ್ಟ್ ಅಲ್ಲಿ ಈ ರೀತಿಯಾಗಿ ಆಹಾರ ಪದಾರ್ಥ ಈಗ ಮಾರಾಟವಾಗಿದೆ, ಅದು ಗಮನಕ್ಕೆ ಕೂಡ ಬಂದಿದೆ. ಈ ಸಂಬಂಧ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ಏನನ್ನೋದು ಹುಳಾಣ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಈಗ ಡಿಮಾರ್ಟ್ ಅಲ್ಲಿ ಕಳಪೆ ಆಹಾರ ಮಟ್ಟದ ಆಹಾರ ಪೂರೈಕೆ ಆಗಿದೆ, ಮಾರಾಟ ಆಗಿದೆ. ಈ ಸಂಬಂಧ ಈಗ ಗ್ರಾಹಕರು ಕೂಡ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು ಘಟನೆ ಅಂತ? ಇದು ಚಿಕ್ಕಬಳ್ಳಾಪುರದಲ್ಲಿ ಏನು 4 ದಿನಗಳ ಹಿಂದೆನೆ ಏನು ತಲೆ ಎತ್ತಿರ್ತಕ್ಕಂತ ಒಂದು ಮಲ್ಟಿನ್ಯಾಷನಲ್ ಕಂಪನಿಯ ಒಂದು ಡಿಮಾರ್ಟ್ ಆಗಿದೆ. ಸೊ ಇದರಲ್ಲಿ ಬಹುತೇಕವಾಗಿ ಈ ಗಡಿನಾಡು ಜಿಲ್ಲೆಯ ಸುಮಾರು ಜನ ರೈತರು ಪಾಪ ಅವ್ರಿಗೆ ಬೇಕಾಗಿರ್ತಕ್ಕಂತ ಒಂದು ತಿಂಡಿ ತಿನಿಸುಗಳು ಮತ್ತೆ ಆಹಾರ ಸಾಮಗ್ರಿಗಳನ್ನು ಕೊಂಡುಕೊಂಡು ಸಾಕ್ತಾ ಇದೆ. ಆದ್ರೆ ಇದನ್ನೇ ಒಂದು ಇದಕ್ಕೆ ತಗೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಏನು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂತ ಒಂದು ತಿನಿಸುಗಳ ಉತ್ಪನ್ನಗಳಾಗಿರ್ಬೋದು, ಅನಾರೋಗ್ಯಕರವಾಗಿರ್ತಕ್ಕಂತ ಆಹಾರದ ಸಾಮಗ್ರಿಗಳನ್ನ ವಿತರಣೆ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಏನ್ ಕೇಳ್ತಾರೋ ಬಿಡು ಅನ್ನೋ ಒಂದು ಹುಮ್ಮುತನದಿಂದ ಅವರು ವರ್ತನೆ ಮಾಡಿದ್ದಾರೆ ರಚನಾ ಅಲ್ಲಿ. ಸೊ ಇದನ್ನ ಏನು ಬಾಗೇಪಲ್ಲಿ ಮೂಲದ ಇರ್ಫಾನ್ ಅನ್ನೋರು ಏನು ಮುಸ್ಲಿಂ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ತನ್ನ ಮಕ್ಕಳು ಏನ್ ರೋಗ ಇರುವಂತಹ ಒಂದು ಸಮಯದಲ್ಲಿ ಅಂಜೂರನ್ನ ಖರೀದಿ ಮಾಡಿ ತಗೊಂಡೋಗಿದ್ದಾರೆ ಮನೆಗೆ ಅಂತಂದ್ಬಿಟ್ಟಂತ. ಸೊ ನಂತರದ ದಿನಗಳ ಅವರು ಮನೆಗೆ ತಗೊಂಡೋಗಿ ಅಲ್ಲಿ ನೋಡಿ ಪಾಕೆಟ್ ಓಪನ್ ಮಾಡ್ಬಿಟ್ಟು ನೋಡಿದ ತಕ್ಷಣ ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ಹುಳುಗಳು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಅವರ ಒಂದು ಭೀತಿಗೆ ಕಾರಣ ಆಗಿದೆ. ನಂತರ ಮಾರನೇ ದಿನಾನೇ ಅವ್ರು ಬಂದ್ಬಿಟ್ಟು ಡಿಮಾರ್ಟ್ ಅವ್ರನ್ನ ಈ ತರದ ಆಗಿದೆ ಅಂತ ಅಂದ್ಬಿಟ್ಟಂತ ಸ್ಲಿಪ್ ಎಲ್ಲ ತೋರಿಸಿ ಬಿಲ್ ಎಲ್ಲ ತೋರಿಸಿ ಕೇಳಿದಾಗ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಅಲ್ಲೇ ಓಪನ್ ಮಾಡಿದಾಗ ಅದರಲ್ಲಿ ಈ ಸಣ್ಣ ಪ್ರಮಾಣದ ಮರಿ ಹುಳುಗಳು ಕಾಣಿಸ್ಕೊಂಡಿದೆ. ಈ ತರದ ಒಂದು ಹುಳುಗಳು ಇರ್ತಕ್ಕಂತ ಒಂದು ಉತ್ಪನ್ನಗಳು ಮಾರಾಟ ಮಾಡ್ತಿದ್ದೀರಲ್ಲ, ಏನು ಎತ್ತ ಅಂತ ಕೇಳಕ್ ಹೋದಾಗ ನೀವು ಬನ್ನಿ ಅಲ್ಲಿಗೆ ಬನ್ನಿ, ರೂಮ್ ಒಳಗಡೆ ಬನ್ನಿ ಮಾತಾಡೋಣ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ. ಯಾಕಂದ್ರೆ ಅವ್ರ ಗ್ರಾಹಕರ ಬಾಯಿ ಮುಚ್ಚಿ ಅವ್ರಿಗೇನೋ ಒಂದಷ್ಟು ಕೊಟ್ಟು ಇದನ್ನ ಇಮೇಜ್ ನ ಕಾಪಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ. ಮಾಧ್ಯಮಗಳಿಗೆ ತಿಳಿದ ತಕ್ಷಣ ನಾವು ಒಳಗಡೆ ಹೋಗಿ ಮಾಧ್ಯಮಗಳ ಏನೋ ವಿಡಿಯೋ ರೆಕಾರ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಿದ್ದಾರೆ. ನೀವ್ಯಾರು ಮಾಡೋದಿಕ್ಕೆ, ನಾವು ಏನೋ ಸೆಟಲ್ಮೆಂಟ್ ಮಾಡ್ಕೊಂತೀವಿ, ಇಲ್ಲ ನಾವೇನೋ ಮಾತಾಡ್ಕೊಂತೀವಿ, ಆಯ್ತು ಗ್ರಾಹಕರಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋ ಈ ರೀತಿಯ ಒಂದು ಪದ ಬಳಕೆ ಬಂದಿದೆ. ಅದರಲ್ಲಿ ಜೊತೆಗೆ ಅಲ್ಲಿ ಇರ್ತಕ್ಕಂತ ಏನು ಅಲ್ಲಿನ ಸಿಬ್ಬಂದಿ ಏನು ಉಸ್ತುವಾರಿ ಅಧಿಕಾರಿಗಳು ಏನಿದ್ದಾರೆ, ಡಿಮಾರ್ಟ್ ನ ಉಸ್ತುವಾರಿ ಅಧಿಕಾರಿಗಳು, ಅವರು ಡೋಂಟ್ ಟೇಕ್ ದ ವಿಡಿಯೋಸ್, ದಿಸ್ ಇಸ್ ಮೈ ಪ್ರಿಮಿಸಸ್, ಗೆಟ್ ಔಟ್ ಅನ್ನೋ ರೀತಿಯಲ್ಲಿ ಮೀಡಿಯಾಗಳಿಗೆ ವಾರ್ನ್ ಮಾಡಿರ್ತಕ್ಕಂಥ ಘಟನೆನೂ ಅಲ್ಲಿ ಜರುಗಿದೆ. ಸೊ ಅನ್ಯಾಯವನ್ನು ಎದುರಿಸುವಂತಹ ಮಾಧ್ಯಮಗಳಿಗೂ ಕೇರೆ ಅಂದೇ ಇರ್ತಕ್ಕಂತ ಒಂದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲಿ ರನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಯಾವ ರೀತಿ ಇದಾಗುತ್ತೋ ಗೊತ್ತಾಗ್ತಾ ಇಲ್ಲ. ಸ್ಪಾಟ್ಗೆ ಏನು ಸ್ಥಳಕ್ಕೆ ಆಗಮಿಸಿದಂತಹ ಏನು ಆಹಾರ ಭದ್ರತಾ ಸಿಬ್ಬಂದಿ ಆಗಿರ್ತಕ್ಕಂತ ಪ್ರವೀಣ್ ಅವರು ಅಲ್ಲಿ ಕೂತು ಮಾತಾಡೋದೇ ಆಗ್ತಿದೆ ವಿನಃ ತಕ್ಷಣ ಬಂದು ಸ್ಟೋರ್ ಅಲ್ಲಿ ಅವರು ಯಾವ ರೀತಿಯ ದಾಸ್ತಾನುಗಳನ್ನ ಮಾಡಿದ್ದಾರೆ, ದಾಸ್ತಾನಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಇದು ಟೋಟಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಅಲ್ಲಿನ ಡಿಮಾರ್ಟ್ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಜೊತೆಗೆ ಅವರಿಗೆ ಸರ್ವಿಸ್ ಕೊಡ್ತಾ ಇರ್ತಕ್ಕಂಥ ಉತ್ಪನ್ನಗಳನ್ನ ಡೆಲಿವರಿ ಕೊಡ್ತಾ ಇರ್ತಕ್ಕಂಥ ಕಂಪನಿಗಳನ್ನು ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಕಡೆ ಬಾಂಬೆ, ಮುಂಬೈ ಮತ್ತೆ ನೆಕ್ಸ್ಟ್ ಬೆಂಗಳೂರು ಮಹಾನಗರಗಳಲ್ಲಿರ್ತಕ್ಕಂಥವ್ರು ಅವ್ರು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕೊಡ್ತಾ ಇದಾರೆ. ಇದಕ್ಕೆ FSSAI ಸೀಲನ್ನು ಹೊಡಿತಾ ಇದ್ದಾರೆ. ಹಾಗಾದ್ರೆ FSSAI ಸೀಲು ಏನಕ್ಕೆ ಹೊಡಿತಾ ಇದ್ದಾರೆ? ಆಹಾರದ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಟೋಟಲಿ ನಿರ್ಲಕ್ಷ್ಯ ವಹಿಸ್ತಾರೆ, ಫೇಲ್ಯೂರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರಚನಾ ಇಲ್ಲಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾರಾಯಣ ಸ್ವಾಮಿ. ಮಾರ್ಟಲ್ಲಿ ಏನು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಈಗ ಏನು ಒಣ ಅಂಜೂರವನ್ನ ಖರೀದಿ ಮಾಡಿರ್ತಾರೆ ಅವರು, ಅದನ್ನ ತಂದು ಫಸ್ಟ್ ವಾಪಸ್ ಕೊಡ್ತಾರಂತೆ. ಅದಕ್ಕೂ ರಿಪ್ಲೇಸ್ ಆಗಿ ಬೇರೆ ಪ್ಯಾಕ್ ಅನ್ನ ಕೊಡ್ತಾರಂತೆ ಡಿಮಾರ್ಟ್ ಅವರು. ಅದನ್ನು ಕೂಡ ಅಲ್ಲೇ ಓಪನ್ ಮಾಡಿ ನೋಡಿದಾಗ ಅದರಲ್ಲೂ ಕೂಡ ಸಣ್ಣ ಪ್ರಮಾಣದ ಹುಳುಗಳು ಕೂಡ ಪತ್ತೆ ಆಗಿರುವಂತದ್ದು. ಹಾಗಾದ್ರೆ ಅಲ್ಲಿರುವಂತಹ ಪದಾರ್ಥಗಳಲ್ಲಿ ಬಹುತೇಕ ಪದಾರ್ಥಗಳು ಎಕ್ಸ್ಪೈರಿ ಡೇಟ್ ಆಗಿರುವಂತದ್ದು ಅಥವಾ ಈ ರೀತಿ ಹುಳುಗಳು ಪತ್ತೆ ಆಗಿರುವಂತದ್ದು, ಈ ರೀತಿ ಪದಾರ್ಥಗಳನ್ನೇ ಅಲ್ಲಿ ಇದೆಯಾ?
ಕಳೆದ 4 ದಿನಗಳ ಹಿಂದಷ್ಟೇ ಓಪನ್ ಆಗಿರುವಂತಹ ಡಿಮಾರ್ಟ್ ನಲ್ಲಿ ಇಂತಹ ಕಳಪೆ ಮಟ್ಟದ ಆಹಾರ ಪದಾರ್ಥಗಳು ಬರುವುದಕ್ಕೆ ಹೇಗೆ ಸಾಧ್ಯ? ಇವೆಲ್ಲ ಪ್ರಶ್ನೆ ಹುಟ್ಟಾಕ್ತಾ ಇರುವಂತದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕರೆಕ್ಟ್ ಆಗಿ ಪರಿಶೀಲನೆ ನಡೆಸ್ತಾ ಇಲ್ಲ ಅಂತ ಕೂಡ ಅವರ ಆರೋಪ ಇದೆ ಅವರ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ಅದೇನ್ ಹೇಳ್ತಾರಲ್ಲ, ನಾ ದುಡ್ಡು ಕೊಟ್ಟು ಎಮ್ದಾನ ಪುಚ್ಚಿಂದ ನೆನ್ಕೊಂಡು ನಾವೇ ಗಲಾಟೆ ತೊಂದ್ರೆ ಮಾಡಿದ್ರೆ ಕೇಳಿ. ನಾನು ಹೇಳೋದು ನಿಮ್ಮ ಹೆಸರ ಯಾರ್ಯಾರು ತೊಂದ್ರೆ ಮಾಡ್ತೀವಣ್ಣ? ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ಮಂಜುನಾಥ್ ಯಾರಿಗಾದ್ರು ತೊಂದ್ರೆ ಮಾಡಿ ತೊಂದ್ರೆ ಮಾಡ್ತಾ ಇಲ್ಲ. ಆಫೀಸರ್ ಬರ್ತಾರೆ, ಆಫೀಸರ್ ಬರ್ತಾರೆ. ಆಮೇಲೆ ನೀವು ಚಿಕ್ಕ ಮಗು ಫುಡ್ ಆಫೀಸರ್ ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಆಯ್ತು ಬನ್ನಿ ಸಾಹೇಬ್ರು ಬರ್ತಾ ಇದ್ದಾರೆ. ಕಸ್ಟಮರ್ಗೆ ಮಕ್ಕಳಿಗೆ ಪ್ರಾಣ ಹೋಗಿದೆ. ಯಾರು ಬಾ, ಒಂದ್ ನಿಮಿಷ ಬಾ, ಬನ್ನಿ ಬನ್ನಿ ಬ್ರದರ್. ಪ್ರಾಬ್ಲಮ್ ಬೇಡ ಸಿ ಪ್ರಾಡಕ್ಟ್ ಹೇಳಿದ ಪ್ರಾಡಕ್ಟ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ವಾಸ ತೆಗೆಯುವಾಗ ಬಾಯಿ ಮಗು ಇಟ್ಕೊಂಡಿದ್ದ, ಅದರಲ್ಲಿ ಹುಳ ಬರ್ತಾ ಇದೆ. ಯಾವ್ದು ತೆಗೆದ್ರೆ ಅದರಲ್ಲಿ ಹುಳ ಇದೆ ಸರ್. ಏನು ಸರ್ ತಿನ್ನೋದು? ಏನೋ 3 ದಿವಸ ಆಗಿದೆ ಅಂತ ಓಪನ್ ಆಗಿ, ಏನೋ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ಬಂದರೆ ಈ ರೀತಿ ಆಗಿದೆ ನೋಡಿ ಸರ್. ಏನು ನಮ್ಮ ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಯಾರು ಸರ್? ಅಲ್ಲ ಅವ್ರು ಮಾತಾಡಿ ವಿಡಿಯೋ ಮಾಡಬೇಡಿ ಅಂತ ನೀವು ಅಲ್ಲ, ವಿಡಿಯೋ ಮಾಡಬೇಡಿ ಅಂತ ರೈಟ್ಸ್ ನಿಮ್ಗಿಲ್ಲ. ಆಲ್ರೆಡಿ ನಾವು ಬೋರ್ಡ್ ಹಾಕಿದೀವಿ. ಯಾರು ಬೋರ್ಡ್ ಹಾಕಿದ್ರೆ ನಿಮ್ಗೆ ಅನ್ಬಿಟ್ಟು ಓಡ್ ಏನ್ ಬೇಕಾದ್ರೂ ಮಾಡ್ಕೋಬೋದಾ? ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾವು ಮಾತಾಡಿ ಅವ್ರು ಮಾತಾಡಿ, ನೀವು ನಮ್ಮನ್ನ ಯಾಕೆ ಮಾಡ್ತಿದ್ರ? ಅವಶ್ಯಕತೆ ಇದೆ. ನೀವು ಅವ್ರು ಕರೆದಿರೋದಕ್ಕೆ ನಾವು ಬಂದಿರೋದು, ಅವ್ರನ್ನ ಕೇಳಿ. ನಾನು ಮಾತಾಡ್ತೀನಿ ಬಿಡಿ. ನೀವು ವಿಡಿಯೋ ಮಾಡಿ ನೀವು ಇದು ಮಾಡ್ತಿರೋದು ತಪ್ಪಲ್ವಾ? ವಿಡಿಯೋ ಮಾಡಿ ಯಾರು ತಪ್ಪು? ಅನ್ಬಿಟ್ಟು ಜನಗಳಿಗೆ ನೀವು ಯಾವ್ದು ಬೇಕಾದ್ರೂ ಮಾರಾಟ ಮಾಡ್ಬೋದಾ? ಯಾವ್ದು ಪ್ರಾಬ್ಲಮ್ ನ ಬಗ್ಗೆ ಈಗ ಹುಳ ಸಿಕ್ಕಿದೆ, ಅವ್ರ ಮಗು ಏನಂತಿದೆ, ಅಸ್ವಸ್ಥ ಆಗಿದೆ ಮಾತಾಡ್ತೀವಿ ಅಂತಾನೆ ಹೇಳ್ತಿರೋದು. ಓಕೆನಾ? ಹೆಚ್ಚು ಕಮ್ಮಿ ನೀವು ಹೊಣೆ ಹಾಕ್ತಿದ್ರಾ? ಅದನ್ನೇ ಹೇಳ್ತಿರೋದು. ಅವ್ರಿಗೆ ಮಾತಾಡ್ತೀವಿ ಅಂತಾನೆ ಮಾತಾಡಿ, ಅವ್ರು ಮಾತಾಡಿ, ನೀವು ನಮ್ಮನ್ನ ಯಾಕೆ ಮಾತಾಡ್ತಿದ್ರಾ? ಅವಶ್ಯಕತೆ ಏನಿದೆ ಸರ್? ಇಲ್ಲಿ ನಾವು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ವಿಡಿಯೋ ಮಾಡ್ಬೇಕು. ನೀವು ಅನ್ಯಾಯ ಆಗಿದೆ ಅಂತ ಸುಮ್ನೆ ಇದು ಬೇಕು ಅಂತ ನೀವು ತಮಾಷೆ ತರ ಮಾಡ್ತಾ ಇದೀರ ಅಷ್ಟೇ. ನಾವು ರೆಸ್ಪಾನ್ಸ್ ಮಾಡ್ತಿದೀವಿ ತಾನೆ. ಅವಶ್ಯಕತೆ ಏನಿದೆ ನೀವು ಹೇಳಿ. ಮಾಡ್ಬೇಡಿ ಸರ್, ಕ್ಲೋಸ್ ಮಾಡಿ ವಿಡಿಯೋ. ನಾವು ಹೇಳ್ತಾ ಇದೀನಿ ತಾನೆ ಸರ್, ಮಾತಾಡ್ತೀನಿ ನಾನು ಅವ್ರಿಗೆ. ಕ್ಲೋಸ್ ಮಾಡಿ ವಿಡಿಯೋ. ಸರ್ ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಸರ್? ನಾನು ಅವ್ರ ಹತ್ರ ಮಾತಾಡ್ತೀನಿ, ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಲ್ಲ. ನೀವು ಯಾಕೆ ನೀವು ವಿಡಿಯೋ ಯಾಕೆ ಮಾಡ್ತಿದ್ದೀರಾ? ನನ್ನ ವಿಡಿಯೋ ಯಾಕೆ ಮಾಡ್ತಿದ್ದೀರಾ ನೀವು? ಮಾತಾಡ್ತೀರಾ? ಒಂದ್ ನಿಮಿಷ, ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ತಾನೆ. ನೀವು ಯಾಕೆ ವಿಡಿಯೋ ಮಾಡ್ತಿದ್ದೀರಾ? ಬನ್ನಿ, ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ತಾನೆ. ಬನ್ನಿ ಸರ್, ಬನ್ನಿ ಕಸ್ಟಮರ್ ಕೇರ್ ಹತ್ರ ಬನ್ನಿ ಸರ್, ಮಾತಾಡ್ತೀನಿ ಅದ್ರ ಬಗ್ಗೆ. ಬನ್ನಿ ಸರ್, ನಾನೇ ಬನ್ನಿ ಸರ್. ಸರ್ ಬನ್ನಿ ಸರ್, ನಾನು ನಿಮ್ಗೆ ಏನಾಗಿದೆ ಇಲ್ಲೇ ಬನ್ನಿ, ಎಲ್ಲೂ ಬೇಡ, ಹೊರಗಡೆನೂ ಬೇಡ, ಎಲ್ಲೇ ಸೆಪ್ರೇಟ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಬನ್ನಿ, ನಾವು ಮಾತಾಡ್ಕೊಡ್ತೀವಿ. ಅದು ಬಂದ್ಬಿಟ್ಟು ಬನ್ನಿ ಮಾತಾಡ್ತೀನಿ. ಪ್ರಾಡಕ್ಟ್ ಕೊಡಿ, ಬನ್ನಿ ಸರ್, ಬನ್ನಿ ಮಾತಾಡ್ತೀನಿ. ಸೈಡ್ ಬನ್ನಿ. ಸರ್ ಏನೋ ಅಂಜೂರದಲ್ಲಿ ಹುಳ ಇದಾವೆ ಅಂದ್ಬಿಟ್ಟು ಅವರು ಜಾಸ್ತಿ ಆಗೋ ಸಿಚುವೇಶನ್ಗಳು ಕಾಣಿಸ್ತಾ ಇದೆ ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ಇಲ್ಲಿ ಗುಣಮಟ್ಟದ ಪದಾರ್ಥಗಳನ್ನು ತರದೆ ಕಳಪೆ ಪದಾರ್ಥಗಳು ತಂದು ಇವತ್ತು ಜನರಿಗೆ ಮೋಸ ಮಾಡಿ ವ್ಯಾಪಾರೀಕರಣ ಮಾಡೋ ಮಟ್ಟಕ್ಕೆ ಡಿಮಾರ್ಟ್ಗಳು ಇಳಿತಾ ಇದಾವಂದ್ರೆ ಜನರ ಆರೋಗ್ಯ ಪರಿಸ್ಥಿತಿ ಹೆಂಗಿರುತ್ತೆ? ಇವ್ರಿಗೆ NOC ಹೆಂಗ್ ಕೊಟ್ರೆ ನಮ್ಗೆ ಗೊತ್ತಿಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದ್ರ ಬಗ್ಗೆ ತನಿಖೆ ವರದಿ ಕೊಟ್ಟಿದಾರ ಇಲ್ಲ ಅಂತಾನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಮಾಡಿದ್ವಿ ಸ್ವಾಮಿ, ಇದನ್ನ
ಈಗ ಪ್ರಯೋಗಾಲಯಕ್ಕೆ ಎತ್ಕೊಂಡೋಗಿ ಇದು ತನಿಖೆ ಮಾಡಿ ತದನಂತರ ನನ್ನ ವ್ಯಾಪಾರಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಕೇಳಿದೀವಿ. ಅವರು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಆಗಮಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಅದನ್ನ ತನಿಖಾ ಕ್ರಮ ಕೈಗೊಂಡಾದ್ಮೇಲೆ ಇದ್ರಲ್ಲಿ ಇನ್ನೂ ಎಷ್ಟು ಕಳಪೆ ಪದಾರ್ಥಗಳಿದಾವೆ ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂಥರ ದೌರ್ಜನ್ಯ ನಡೀತಾ ಇದೆ ಸರ್. ಎಲ್ಲ ಗ್ರಾಹಕರ ಮೇಲೇನು ಮತ್ತೆ ಬರೋವ್ರ ಮೇಲೇನು ಇಲ್ಲಿ ಡಿಮಾರ್ಟ್ ಅವ್ರ ಕಡೆಯಿಂದ ದೌರ್ಜನ್ಯ, ಏಕವಚನದಲ್ಲಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಮತ್ತೆ ಅವರ ವರ್ತನೆ ಹೆಂಗಿದೆ ಅಂದ್ರೆ ಗೂಂಡಾಜಮ್ ಮಾಡ್ದಂಗೆ. ನಾವಿಲ್ಲಿ ಸೌಜನ್ಯಾಗ ಬಂದು ಹುಳ ಇದೆ ಅಂತ ತೋರಿಸು HM ಅವ್ರಿಗೆ ಹೇಳಿದ್ರೆ ಜೊತೆಗೆ ಪೊಲೀಸ್ ಇಲಾಖೆನ ಕರೆಸಿ ನಮ್ಮ ಮೇಲೆನೆ ಈ ತರ ಏಕವಚನದಲ್ಲಿ ಮಾತಾಡೋದು. ನಾವು ಅವ್ರನ್ನ ಗಲಾಟೆ ಮಾಡಿದ್ದಿಲ್ಲ, ಕೇಳಿದ್ದು ಏನ್ ಸರ್ ಈ ತರ ಹುಳ ಬಿದ್ದಿರುವಂತ ವಿಚಾರವಾಗಿ ಇದನ್ನ ತೆಗೆದ್ಬಿಟ್ಟು ಬೇರೆದು ಗುಣಮಟ್ಟದ್ದಾಕಿ ಸರ್ ಸಣ್ಣ ಮಕ್ಕಳು ತಿನ್ನೋದಂತ ಕೇಳಿದಾಗ ಅವ್ರು ಇಲ್ಲಿ ಸಲದವ್ರನ್ನೆಲ್ಲ ಕರೆಸಿ ನಮ್ಮ ಮೇಲೆ ಗುಂಪು ಕಟ್ಕೊಂಡು ಈ ತರ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಬಯೋದು. ಹೊರಗೆ ನಡೀರಿ, ನಿಮ್ದ ಡಿಮಾರ್ಟು, ನೀವ್ಯಾಕೆ ಬಂದಿದ್ದೀರ ಅನ್ನೋ ಮಟ್ಟದಲ್ಲಿ ಅವ್ರೊಂಥರ ನಮ್ಮನ್ನ ಹೆಂಗಿವಾಗಿ ನೋಡೋದು. ಇವತ್ತು ಒಂಥರ ಹೆಂಗಿವಾಗಿ ಅವ್ರು ನಮ್ಮನ್ನ ಅವಮಾನ ಮಾಡತ್ತಿರ್ಲಾರ. ಏನ್ ಸರ್ ಈ ತರ ಕಳಪೆಯನ್ನ ಪದಾರ್ಥವನ್ನ ಮಾರಾಟ ಮಾಡ್ತಿದ್ರ ಅಂತ ಮಾತಾಡಿದಾಗ ಅವರು ನಮ್ಮನ್ನ ದೌರ್ಜನ್ಯವಾಗಿ ಮಾತಾಡೋಂತ ರಿಯಾಯಿತಿ ನೋಡಿದ್ದು ನಾವು ಡಿಮಾರ್ಟ್ ಅಲ್ಲಿ ಇದೆ ಫಸ್ಟ್ ಟೈಮ್. ಮುಂದೆ ಇದ್ರ ಬಗ್ಗೆ ಎಲ್ಲ ಕಾನೂನು ಕ್ರಮ ಜರುಗಿಸಿ ಸೂಕ್ತವಾದ ವಸ್ತುಗಳನ್ನು ಮಾರಾಟ ಮಾಡ್ಬೇಕಂತ ಹೇಳಿ ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದಾಗ ನಾವು ಬಂದಿದ್ದೀವಿ ಸರ್. ಇಲ್ಲಿ ಬಂದು ಅಂಜೂರ್ ತಗೊಂಡಿದ್ದೀವಿ ಸರ್. ನಾವು ಇಲ್ಲಿ ಅಂಜೂರ್ ತಗೊಂಡು ಅಲ್ಲಿ ಹುಳ ಇದೆ. ನಮ್ಮ ಮಗು ಉಪವಾಸ ಇತ್ತು, ತಿನ್ನೋವಾಗ ಹುಳ ಕಾಣಿಸ್ತು ಸರ್. ಅದೇನ ತಿಂದಿದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್? ಯಾರು ಜವಾಬ್ದಾರಿ? ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ. ಇನ್ನೊಂದು ಬಂದು ತಗೊಂಡಿ ನಾವು, ಅದರಲ್ಲಿ ಹುಳ ಇದೆ. ಕೇಳಿದ್ರೆ ನೀವು ಸರ್ ಆಚೆ ಬನ್ನಿ ಸರ್, ನಮ್ಮ ಪಕ್ಕದಲ್ಲಿ ಮಾತಾಡೋಣ ನಾವು ಅಂತಾರೆ. ಅದೇನ್ ಸರ್ ಪಕ್ಕದಲ್ಲಿ ಮಾತಾಡೋದು ಇವರು? ಸಂಬಂಧಪಟ್ಟಿರೋ ಬಿಲ್ ಇದೆಯಾ ಸರ್? ಇದೆ ಸರ್, ಬಿಲ್ಲು ಎಲ್ಲ ತಗೊಂಡಿ ಸರ್. ನೋಡಿ ಸರ್, ಸರ್ ನಿನ್ನೆ 4 ಗಂಟೆಗೆಲ್ಲ ತಗೊಂಡಿರೋ ಸರ್ ನಾವು. ಆಚೆ ನಡೀರಿ ನೀವು, ಫಸ್ಟ್ ಆಚೆ ನಡೀರಿ, ಆಚೆ ನಡಿ ಮಾತಾಡಿರಿ ನೀವು. ಸರ್ ಈ ಮ್ಯಾನೇಜರ್ ಸರ್ ಹೇಳ್ತಾ ಇರೋದು. ಸರ್ ಸೈಡಾಗಿ ಬನ್ನಿ, ಆಚೆ ನಡೀರಿ ಮಾತಾಡೋಣ ನಿಮ್ಗೆ ಅಂತ ಇದ್ದಾರೆ ಸರ್. ಏನ್ ಸರ್ ಮಾತಾಡೋದು? ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಜವಾಬ್ದಾರಿ ಇದೆ ನಮ್ಗೆ? ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್. ನೋಡಿ ಸರ್, ಈ ಹುಳುಗಳು ಎಷ್ಟಿದೆ ಸರ್. ಇನ್ನು ಹುಳುಗಳು ಸಾಹೇಬರಿಗೆ ಕೈ ಇದೆ, ಯಾರು ನಮ್ಮ ಸಾಹೇಬರ ಕೈ ಇದೆ, ಫುಡ್ ಆಫೀಸರ್ ಕೈ ಇದೆ. ನೋಡಿ ಅವರೇ ಲ್ಯಾಬ್ ಟೆಸ್ಟ್ ಮಾಡಿದಾರೆ ಅವರೇ. ನಿನ್ನೆ ಇರ್ಫಾನ್ ಅನ್ನೋ ವ್ಯಕ್ತಿ ಗ್ರಾಹಕರು ಇಲ್ಲಿ ಡಿಮಾರ್ಟ್ ನಲ್ಲಿ ಅಂಜೀರನ್ನು ಖರೀದಿಸಿದ್ದಾರೆ. ಖರೀದಿಸಿದ ಅಂಜೀರದಲ್ಲಿ ಮನೆಗೆ ಹೋಗಿ ನೋಡಿದಾಗ ಅವರು ಹುಳುಗಳನ್ನ ಕಂಡು ಬಂದಿದೆ ಅವರಲ್ಲಿ. ಮತ್ತೆ ಅವ್ರು ಏನ್ ಮಾಡಿದ್ದಾರೆ, ಬೆಳಗ್ಗೆ ಬಂದ್ಬಿಟ್ಟು ಡಿಮಾರ್ಟ್ ನಲ್ಲಿ ಇನ್ನೊಂದ್ಸರಿ ಅದನ್ನೇ ಇನ್ನೊಂದು ಬಾಕ್ಸ್ ಕೊಡಿ ಅಂತಂದು ಇನ್ನೊಂದು ಬಾಕ್ಸ್ ಓಪನ್ ಮಾಡಿದಾಗ ಮತ್ತೆ ಅದರಲ್ಲಿ ಅಂಜೀರಲ್ಲಿ ಇರುವೆಗಳು ಕಾಣಿಸ್ಕೊಂಡಿದ್ದು ಅವರು ಒಂದು ದೂರನ್ನು ಕೊಟ್ಟಿರುತ್ತಾರೆ. ಆ ದೂರಿನನ್ವಯ ನಾವು ಬಂದು ಇಲ್ಲಿ ತನಿಖೆಯನ್ನು ಕೈಗೊಂಡಾಗ ಇಲ್ಲಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿದೀವಿ. ಇಂದು ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಸ್ಟೇಟ್ ಫುಡ್ ಲ್ಯಾಬೊರೇಟರಿಗೆ ಕಳಿಸ್ತಾ ಇದ್ದೀವಿ. ಆ ವರದಿ ಬಂದ ತಕ್ಷಣ ನಾವು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಹಾಗೆ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಡಿಮಾರ್ಟ್ನವ್ರಿಗೆ 3 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಆ 3 ದಿನ ಕಾಲಾವಕಾಶ ಒಳಗೆ ಅವರು ತಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ಮಾಡಿಕೊಳ್ಳಬೇಕೆಂದು. ಸರ್, ಯಾವ ಕಂಪನಿಯ ಅಂಜೂರ ಪಾಕೆಟ್ ಆ ತರ ಕಂಡು ಬಂದಿದೆ? ಡಿ ನಟರಾಜ್ ಅಂತಂದು ಪ್ರೋ ನಟರಾಜ್ ಅಡ್ರೆಸ್ ಸರ್? ಅಡ್ರೆಸ್ ಅದರಲ್ಲಿದೆ. ಒಂದು ನಿಮಿಷ ಕಟ್ ಮಾಡ್ತೀರಾ? ಅಂಜೂರ್ ಅಂತ ಅಂದ್ಬಿಟ್ಟು ಕಂಪ್ನಿ, ಪ್ರೋ ಸೆಲೆಕ್ಟ್ ಫಿಕ್ಸ್ ಅಂಜೂರ್ ಅಂತ ಕಂಪ್ನಿ ಅದು ತಯಾರಕರು ಬಂದ್ಬಿಟ್ಟು ಪ್ರೂವ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ಮಹಾರಾಷ್ಟ್ರದಲ್ಲಿ ಈ ಕಂಪನಿಯನ್ನು ಇವರು ಉತ್ಪಾದಕರಾಗಿದ್ದಾರೆ, ಈ ಕಂಪನಿಯ ಉತ್ಪಾದಕರು. ಹಾಗೆ ಈ ಸ್ಯಾಂಪಲ್ ಅನ್ನ ವರದಿಯನ್ನು ಬಂದ ತಕ್ಷಣ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಸರ್, ಈ ತರದ ಒಂದು ಅದು ನಮ್ಮ ಮೇಲಾಧಿಕಾರಿ ಇವಾಗ ಕೊಟ್ಟಿರೋಂತ ನೋಟಿಸ್ಗೆ ನಮ್ಮ ಮೇಲಾಧಿಕಾರಿಗಳು ಅವರ ಇದರಲ್ಲಿ ಕಾನೂನಿನ ಅಡಿಯಲ್ಲಿ ಅವರು ಕ್ರಮ ಕೈಗೊಳ್ತಾರೆ. ಅಂದ್ರೆ ಏನ್ ಕ್ಲೋಸ್ ಮಾಡ್ತೀರಾ, ಇಲ್ಲ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಸುಮ್ನೆ ಆಗ್ಬಿಡ್ತೀರಾ? ಇಲ್ಲ, ಅದನ್ನ ನಮ್ಮ ಮೇಲಾಧಿಕಾರಿಗಳೇ ವಿಚಾರ ಮಾಡ್ಬಿಟ್ಟು ಅದನ್ನ ಒಂದು ಕ್ರಮವನ್ನು ಕೈಗೊಳ್ತಾರೆ. ನಾವು ಇನ್ಮೇಲಿಂದ ಇಲ್ಲಿ ರೆಗ್ಯುಲರ್ ಆಗಿ ವಿಸಿಟ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹಾಗೆ ಸ್ಯಾಂಪಲ್ಸ್ಗಳನ್ನು ಕಾಲ ನಿಮಿತ್ತವಾಗಿ ನಾವು ತೆಗಿತಾ ಇರ್ತೀವಿ. ಹಾಗೇನಾದ್ರೂ ಈಗ ಆಲ್ರೆಡಿ ಒಂದು ಕೇಸ್ ಆಲ್ರೆಡಿ ದಾಖಲಿಸಿದ್ವಿ. ಹಾಗೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.